ಮಗ ಮ್ಯಾಚ್ ಆಡೋದು ಬೇಡ ಕಣ್ರೋ. ಯಾಕೋ ಏನೋ ಮಾತಾಡ್ತಿದ್ದೆ ನೀನು? ಅಲ್ಲ ಕಣ್ರೋ ಮಗ, ಜೆಕೆಗೆ ಬೇರೆ ಹಿಂಗ ಆಗೈತೆ. ಸುಮ್ನೆ ವಾಕ್ ಓವರ್ ಕೊಟ್ಬಿಡೋಣ ಮಗ. ಮ್ಯಾಚ್ ನ ಗೆದ್ದು ಗಾಡಿನ ನಿನ್ ತಂಗಿ ಗಿಫ್ಟ್ ಮಾಡ್ಬೇಕು ಅನ್ನೋದು ಅವ್ನ್ ಕನ್ಸು ಕಣ. ನೀನೇ ಹಿಂಗಂದ್ರೆ ಹೆಂಗೋ? ಲೇ, ಏನು ಮಾತಾಡ್ತಾ ಇದೀಯೋ? ನಿನ್ನ ಫ್ರೆಂಡ್ಶಿಪ್ ಬೇಕು ಅಂತಾನೆ ತಾನೆ ಅವತ್ತು ನಡು ರಸ್ತೆಯಲ್ಲಿ ನಿನ್ನ ಕಾಲಿಗೆ ಬಿದ್ದು ಕೇಳ್ಕೊಂಡಿದ್ದು. ಯಾಕೆ ಈ ಮ್ಯಾಚು ನೀನು ಆಡಬೇಕು ಅಂತಾನೆ. ನೋಡ್ರೋ, ನೀವೆಲ್ಲ ಮ್ಯಾಚ್ ಆಡಿ ಕಪ್ ಗೆದ್ಕೊಂಡೋಗಿ ಕೊಟ್ರೆ ಅವನು ಎಷ್ಟು ಸಂತೋಷ ಪಡ್ತಾನೆ ಗೊತ್ತೇನ್ರೋ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀವೆಲ್ಲ ಮ್ಯಾಚ್ ಆಡ್ತಾ ಇದ್ದೀರಾ ಅಷ್ಟೇ. ಮ್ಯಾಚ್ ಗೆದ್ದು ಕಪ್ ತಗೊಂಡು ಕೊಟ್ರೇನೆ ನಿಮ್ಮ ಫ್ರೆಂಡ್ಗೆ ನಿಮ್ಮ ಫ್ರೆಂಡ್ಶಿಪ್ ಕೊಡೋ ಮರ್ಯಾದೆ. ಹೇಗಿದ್ಯೋ? ಪರವಾಗಿಲ್ಲ ಅಣ್ಣ, ನನಗೇನೋ ಆಯ್ತು, ಇರ್ಲಿ ಬಿಡು. ನಿನಗೇನಾರು ಆಗಿದ್ದಿದ್ರೆ ನನ್ನ ಕೈಲಿ ಕಂಟ್ರೋಲ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಇಷ್ಟಕ್ಕೆಲ್ಲ ಕಾರಣ ರೆಡ್ಡಿ ನನ್ನ ಮಗ ಕಾರ್ತಿಕ್. ನೀನು ಹಾಸ್ಪಿಟ್ಲಿಂದ ಹೊರಗಡೆ ಬರೋಷ್ಟರಲ್ಲಿ ಆ ನನ್ನ ಮಗನ್ನ ಇಲ್ಲಿ ಮಲ್ಗಂಗೆ ಮಾಡಿರ್ತೀನಿ. ಬೇಡ, ನಾನು ಹೊರಗಡೆ ಬರೋವರೆಗೂ ನೀನು ಯಾವ ಗಲಾಟಿನೂ ಮಾಡ್ಕೋಬೇಡ ಪ್ಲೀಸ್. ಸರಿ, ನೀನು ರೆಸ್ಟ್ ತಗೋ. ನೋಡು, ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಇವನ್ನ ಹುಷಾರಾಗಿ ನೋಡ್ಕೊ. ನೀನೇನಿಲ್ಲಿ? ಅಣ್ಣನೇ ನೋಡ್ಕೋ ಹೋಗಂತ ಕಳ್ಸಿದ್ದು. ರಾಜೀವ ಅಲ್ಲಿ? ಬ್ಯಾಟಿಂಗ್. ಥ್ಯಾಂಕ್ ಯು ಸರ್. ಹಂಗಿರ್ಲಿ, ಜೆಕೆ ಬದಲು ಯಾರು ಆಡೋದು? ಅದಕ್ಕೆ ಯಾಕ್ರ ಯೋಚನೆ ಮಾಡ್ತೀರಾ? ಏಣಿ ಹಣ ಇಲ್ವಾ? ಅಣ್ಣ ಹೋಗ್ಬಿಟ್ಟು ಜೆಕೆ ಬಟ್ಟೆ ಹಾಕೊಂಡು ಯಾಕ್ರ ನಗ್ತೀರಾ? ನಾನು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಿರೋದು. ಅಣ್ಣ ಬಟ್ಟೆ ಹಾಕೊಂಬ ಅಣ್ಣ, ಆಗಿದಾಗ್ಲಿ ಆಡೋಣ. ನಾನು ಇಷ್ಟು ದಿವಸ ಆಟ ಆಡ್ತೀನಿ ಅಂದ್ರು ನನ್ನನ್ನು ಸೇರ್ಸ್ಕೊಳ್ಳಿಲ್ಲ. ಈಗ ನೋಡಿದ್ರೆ ಆಡು ಆಡು ಅಂತ ಇದ್ದೀರಲ್ಲ. ಹೋಗ್ಲಿ, ಈ ಗೋವಿಂದನ್ ಹಾಕೊಂಡು ಮೊದ್ಲು ಮ್ಯಾಚ್ ಗೆಲ್ಲೋದನ್ನ ನೋಡ್ರಿ. ನಾನು ಕಾಮಿಡಿ ಮಾಡಿದ್ರೆ ಸೀರಿಯಸ್ ಆಗಿ ತಗೊಂಡು ಬಿಲ್ಡಪ್ ಕೊಡ್ತಿರೋದು. ನೀನ್ ನನ್ನ ಅಂಗಡಿ ಕಡೆ ಸಿಕ್ಕೋ, ಎಲ್ಲೆಲ್ಲಿ ಬಳಸ್ತೀನೋ ಗೊತ್ತಿಲ್ಲ. ಆಯ್ತು ಬಿಡ್ರ, ಬರ್ರ ಗೋವಿಂದ ಬಟ್ಟೆ ಹಾಕೊಳ. ಲಾಂಗ್ ಆಫ್ ಹೋಗೋ ನೀನು. ಆಫಲ್ಲಿ ಹಾಕೋ, ರನ್ಸ್ ಕೊಡ್ಬೇಡ. ಸ್ಟ್ರೈಕರ್ಸ್ ತಂಡದವರು ಯುದ್ಧಕ್ಕೆ ಸಜ್ಜಾದಂತೆ ತುಂಬಾ ಆತ್ಮವಿಶ್ವಾಸದಿಂದ ಮೈದಾನವನ್ನು ಧೂಳಿಪಟ ಮಾಡಲು ನಿಂತಿದ್ದಾರೆ. ಅಲ್ಲದೆ ಚಂದನ್ ರವರು ಈ ಬಾರಿ ಸ್ಟ್ರೈಕರ್ಸ್ ತಂಡದ ಪರವಾಗಿ ಆಡುತ್ತಿದ್ದಾರೆ. ಕುಮಾರ, ಸ್ವಲ್ಪ ಡೀಪ್ ಹೋಗೋ, ಡೀಪ್ ಅಲ್ಲಿ ನಿಂತ್ಕೋ. ರಘುರವರು ಬೌಂಡರಿ ಲೈನ್ ಇಂದ ಓಡಿ ಬಂದು ಬೌಲ್ ಮಾಡುತ್ತಿದ್ದಾರೆ.